ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸರ್ಕಾರಿ ಅಧಿಕಾರಿಗಳು ಆಡಿದ್ದೇ ಆಟ, ಮಾಡಿದ್ದೇ ರೂಲ್ಸ್ ಅಂತೆ. ರಾಜ್ಯ ಸರ್ಕಾರ ಆದೇಶ ಮಾಡಿದ್ರು ಕೂಡ ಇವ್ರು ಯಾರು ಅದನ್ನ ಫಾಲೋ ಮಾಡಲ್ಲ, ಅದನ್ನ ಪಾಲನೆ ಮಾಡಲ್ಲ. 10 ಗಂಟೆಗೆ ಕಚೇರಿಗೆ ಬನ್ನಿ ಅಂದ್ರು, ನಮ್ ಟೈಮ್ ನಮಗೆ ಅಂತಿದ್ದಾರೆ ಆಫೀಸರ್ಸ್. ಸರ್ಕಾರಿ ಅಧಿಕಾರಿಗಳು ಆಡಿದ್ದೇ ಆಟ, ಮಾಡಿದ್ದೇ ರೂಲ್ಸ್ ಅನ್ನುವಂತಾಗಿದೆ. ರಾಜ್ಯ ಸರ್ಕಾರ ಆದೇಶ ಮಾಡಿದ್ರು ಕೂಡ ಇವ್ರು ಯಾರು ಪಾಲನೆ ಮಾಡ್ತಾ ಇಲ್ಲ. 10 ಗಂಟೆಗೆ ಕಚೇರಿಗೆ ಬನ್ನಿ ಅಂದ್ರು, ನಮ್ ಟೈಮ್ ನಮಗೆ ಅಂತ ಇದ್ದಾರೆ ಆಫೀಸರ್ಸ್. ಗ್ಯಾರಂಟಿ ನ್ಯೂಸ್ ನ ರಿಯಾಲಿಟಿ ಚೆಕ್ ನಲ್ಲಿ ಸರ್ಕಾರಿ ನೌಕರರ ಕಳ್ಳಾಟ ಬಯಲಾಗಿದೆ. 10 ಗಂಟೆಗೆ ಸಿಎಂ ಕಚೇರಿಗೆ ಬರಬೇಕು ಅಂದ್ರೂ ಕೂಡ ಯಾವೊಬ್ಬ ನೌಕರರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಕೆಲವರು ಆದೇಶ ಪಾಲಿಸಿದ್ರೆ ಇನ್ನೂ ಕೆಲವರದ್ದು ಅದೇ ಹಳೆ ವರ್ಷೆ, ಅದೇ ರಾಗ, ಅದೇ ಹಾಡು ಅಂತಾರಲ್ಲ ಹಂಗೆ. ಆಫೀಸ್ಗೆ 10:30, 11 ಗಂಟೆಗೆ ಬರ್ತಾರೆ. ಯಾಕೆ ಅಂದ್ರೆ SIR ಮೇಲೆ ಹೇಳ್ಬಿಡ್ತಾರೆ, SIR ನೆಪ ಹೇಳ್ತಾರೆ. SIR ನೆಪ ಇಟ್ಕೊಂಡು ಕಳ್ಳಾಟ ಆಡ್ತಾ ಇದ್ದಾರೆ ಸಿಬ್ಬಂದಿಗಳು. ಗ್ಯಾರಂಟಿ ನ್ಯೂಸು ರಾಜಾಜಿನಗರ GBA RTO ಈ ಬೆಸ್ಕಾಂನಲ್ಲಿ ರಿಯಾಲಿಟಿ ಚೆಕ್ ಅನ್ನ ಮಾಡ್ತು. ಯಾರ್ಯಾರು ಎಷ್ಟೆಷ್ಟು ಗಂಟೆಗೆ ಬರ್ತಾರೆ, ರೂಲ್ಸ್ ಫಾಲೋ ಮಾಡ್ತಾ ಇದ್ದಾರಾ ಇಲ್ವಾ. ಅದರಲ್ಲಿ ಹೇಳಿ ಕೇಳಿ ಮುಂಚೆಯಿಂದ ಒಂದು ಮಾತಿದೆಯಲ್ಲ, ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ, ದೇವರೇ ಮಾಡ್ಕೊಳ್ಬೇಕಂತ ಬಿಟ್ಟಿರ್ತಾರೋ ಏನೋ ಗೊತ್ತಿಲ್ಲ. ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾದಲ್ಲಿ ತಡವಾಗಿ ಬಂದಿದ್ದಕ್ಕೆ ಒಂದಷ್ಟು ಕುಂಟು ನೆಪಗಳನ್ನು ಕೂಡ ಹೇಳಿದ್ದಾರೆ. ಯಾಕೆ ಸರ್ ಲೇಟಾಗಿ ಬಂದಿದ್ದೀರಿ ಅಂತ ಕೇಳಿದ್ರೆ SIR ಮೇಲೆ ಒಂದಷ್ಟು ಜನ ಹೇಳ್ತಾರೆ. ಸದ್ಯ ನಾನು ಬೆಂಗಳೂರು ಪಶ್ಚಿಮ ನಗರ ಸಾರಿಗೆ ಇಲಾಖೆ ಕಚೇರಿಯ ಬಳಿ ಇದ್ದೀನಿ. ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಪ್ರಾದೇಶಿಕ ಅಂದರೆ RTO ಕಚೇರಿ ಬೆಂಗಳೂರು ಪಶ್ಚಿಮ ಅಂತ ಹೇಳಿ. ಇಲ್ಲೂ ಕೂಡ ಸರ್ಕಾರದ ಆದೇಶ ಪಾಲನೆ ಆಗ್ತಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಾನು ನಿಮಗೀಗ ತೋರಿಸ್ತಾ ಹೋಗ್ತಾ ಇದ್ದೀನಿ. ಟೈಮಿಂಗ್ಸು 10:55 ಆಗಿದೆ. ಈಗ ಇಲ್ಲಿ ಯಾರೆಲ್ಲ ಅಧಿಕಾರಿಗಳು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇದು ARTO ಕಚೇರಿ. ARTO ನಿಗದಿತ ಸಮಯಕ್ಕೆ ಬಂದಿದ್ದಾರೆ, ಅವ್ರನ್ನ ಕೇಳೋಣ. ಸರ್, ಸರ್ಕಾರ ಆದೇಶ ಇದೆ 10 ಗಂಟೆಗೆ ಬರಬೇಕು ಅಂತ ಹೇಳಿ. ನೀವು ಎಷ್ಟು ಗಂಟೆಗೆ ಬಂದ್ರಿ ಸರ್? 9:54 ಬಂದೆ. ಬಟ್ ಅದು ಬಹುತೇಕ ಆಫೀಸರ್ಸ್ ಇಲ್ಲ ಸರ್. ಅದು ನಮ್ಮ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳನ್ನ ಕೇಳಬೇಕು, ಯಾಕೆ ಇಲ್ಲಿ ಹೋಗಿದ್ದಾರೆ, ಏನ್ ಮಾಡಿದ್ದಾರೆ ಅಂತ. ಮೇಡಮ್, ನೀವು ಎಷ್ಟೊತ್ತಿಗೆ ಬಂದ್ರಿ ಮೇಡಮ್? 9:55ಗೆ. ಬಟ್ ಈಗ ನಿಮ್ಮ ಅಧೀನದಲ್ಲಿ ಬರುವಂತ ಕೆಲ ಹಂತದ ಅಧಿಕಾರಿಗಳು ಆನ್ ಟೈಮಿಗೆ ಬಂದಿಲ್ಲ ಮೇಡಮ್, ಏನ್ ಹೇಳ್ತೀರಿ? ಸರ್, ಇಲ್ಲ ಬಂದಿರ್ತಾರೆ, ಎಲ್ಲ SIR ಡ್ಯೂಟಿಗೆ ಹೋಗಿದ್ದಾರೆ ಎಲ್ಲರೂ. ಮತ್ತೆ ಇರೋದು ನಾವು ಸೂಪರಿಂಟೆಂಡೆಂಟ್ಗಳು ARTO ಇರೋದು. ವಿ ಆರ್ ಟೇಕಿಂಗ್ ದ ಇನ್ಚಾರ್ಜ್ ಆಫ್ ದ ಆಫೀಸ್. ಸೊ ಇದು ಸೂಪರಿಂಟೆಂಡೆಂಟ್ ಹೇಳ್ತಾ ಇರುವಂಥ ಮಾತು. ಅಂದರೆ ARTO ಸೂಪರಿಂಟೆಂಡೆಂಟ್ 9:50 55 ನಿಮಿಷದ ಒಳಗಡೆ ಬಂದಿದ್ದೀನಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಸೊ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಒಂದಷ್ಟು ಸಿಬ್ಬಂದಿಗಳು ಬಂದಿದ್ದಾರೆ. ಸಾರ್ವಜನಿಕರ ಕೆಲಸ ಏನಿದೆ ಆ ಒಂದು ಕೆಲಸವನ್ನು ಮಾಡಿಕೊಡುವಂಥ ಕೆಲಸಕ್ಕೆ ಮುಂದೆ ಆಗಿದ್ದಾರೆ. ನಾನು ಇನ್ನೊಂದು ತೋರಿಸ್ತಾ ಹೋಗ್ತಾ ಇದ್ದೀನಿ. ಇದು ಸಾರಿಗೇತರ ವಾಹನಗಳ ನೋಂದಣಿ ನವೀಕರಣಕ್ಕೆ ಬರುವ ವಾಹನಗಳ ತಪಾಸಣೆಯನ್ನು, ಅಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಪಬ್ಲಿಕ್ ಯಾರೇ ಬಂದ್ರೂ ಅವ್ರ ಸಮಸ್ಯೆ ಏನಿದೆ ಆ ಸಮಸ್ಯೆಯನ್ನು ಇಲ್ಲಿ ಹೇಳ್ಕೊಳ್ಬೇಕಾಗತ್ತೆ. ಆದರೆ ಇಲ್ಲಿ ಒಂದಷ್ಟು ಸಿಬ್ಬಂದಿ ಬಂದಿಲ್ಲ. ಇನ್ನೊಂದಂದರೆ SIR ಡ್ಯೂಟಿಗೆ ಹೋಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ SIR ಡ್ಯೂಟಿಗೆ ಹೋದಂಥ ಅಧಿಕಾರಿಗಳು ಇರುವಂಥ ಚೇಂಬರಲ್ಲಿ ಫ್ಯಾನನ್ನು ಆನ್ ಮಾಡಿದ್ದಾರೆ. ಅಂದರೆ ಅಧಿಕಾರಿಗಳು ಬರ್ತಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನೊಂದು ಬೋರ್ಡ್ ಕೂಡ ಹಾಕಿದ್ದಾರೆ, ಮತದಾನನ ಪರಿಷ್ಕರಣೆ ಅಂದರೆ SIR ಸಂಬಂಧ ಹೆಚ್ಚಿನ ಸಿಬ್ಬಂದಿ ನಿಯೋಜನೆ ಮಾಡಿದ್ದಾರೆ. ಸೊ ಸಾರ್ವಜನಿಕ ಕೆಲಸಗಳಲ್ಲಿ ಒಂದಷ್ಟು ವ್ಯತ್ಯಯ ಆಗತ್ತೆ, ಸಾರ್ವಜನಿಕರು ಸಹಕರಿಸಬೇಕು ಅನ್ನುವಂತಹ ಒಂದು ಮನವಿಯ ಬೋರ್ಡನ್ನು ಕೂಡ ಹಾಕೊಂಡಿದ್ದಾರೆ. ನಾನು ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತಿದ್ದೀನಿ. ಅರ್ಜಿಗಳ ವಿಚಾರಣಾ ಸಮಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1:30 ಅನ್ನುವಂತಹ ಒಂದು ಬೋರ್ಡನ್ನು ಹಾಕಲಾಗಿದೆ. ಈಗ ಇಲ್ಲಿ ನಮಗೆ ತೋರಿಸ್ತೀನಿ. ಇಲ್ಲೂ ಕೂಡ ಯಾವುದೇ ಸಿಬ್ಬಂದಿ, ಕೆಲವು ಬೆರಳೆಣಿಕೆಯಷ್ಟು ಮಾತ್ರ ಸಿಬ್ಬಂದಿ ಬಂದಿದ್ದಾರೆ, ಬಿಟ್ಟರೆ ಉಳಿದಂಥ ಯಾವ ಸಿಬ್ಬಂದಿನೂ ಕೂಡ ಇಲ್ಲಿ ಬಂದಿಲ್ಲ. ಹಾಗೆಯೇ ಇನ್ನೊಂದು ಸೆಕ್ಷನ್ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ಒಬ್ಬರು ಅಧಿಕಾರಿ ಬಂದಿದ್ದಾರೆ, ಕೇಸ್ ವರ್ಕರ್ ಅಂತೇಳಿ, ವಿಷಯ ನಿರ್ವಾಹಕರು ಅಂತೇಳಿ. ಸರ್, ಒಂದಷ್ಟು ಸಿಬ್ಬಂದಿ ಬಂದಿಲ್ಲ ಸರ್, ಏನು ಹೇಳ್ತೀರಿ? 10:45 ಆಯಿತು. ಎಲ್ಲ ಬಂದಿದ್ದಾರೆ, ಒಬ್ಬೊಬ್ಬರು ಆ ಸೆಕ್ಷನ್ ಈ ಸೆಕ್ಷನ್ ಅಂತೆಲ್ಲ ಇರ್ತಾರೆ, ಆ ಕಡೆ ಸಾಹೇಬ್ರ ಹತ್ರ ಎಲ್ಲ ಇರ್ತಾರೆ. ಆಲ್ಮೋಸ್ಟ್ ಅಲ್ಲಿ ಬಂದಿದ್ದಾರೆ. ನಮಗೆ ಪಂಚಿಂಗ್ ಅಂತ ಸಿಸ್ಟಮ್ ಇದೆ, ಅದೇ ಸೊ ಮೊಬೈಲ್ ಆಪ್ನೇ ಯೂಸ್ ಮಾಡಬೇಕು. ಹಾಗಾಗಿ ಎಲ್ಲ ಬಂದಿದ್ದಾರೆ ಸಿಬ್ಬಂದಿ. ಒಂದಷ್ಟು ಸಿಬ್ಬಂದಿ ಬಂದಿದ್ದಾರೆ ಸರ್, ಒಂದಷ್ಟು ಸಿಬ್ಬಂದಿ ಬಂದಿಲ್ಲ. ಎಲ್ಲರಿಗೂ ಸೊ SIR ಅಂತ ಡ್ಯೂಟಿ ಇದೆ, ಆ ಡ್ಯೂಟಿಗೆಲ್ಲ ಹೋಗಿದ್ದಾರೆ. ಹಾಗಾಗಿ ಈಗ ನಮ್ಮ ಆಫೀಸಲ್ಲಿ ಇರೋದ್ರಿಂದ 4 ಮೆಂಬರ್ಸು ಆಲ್ಮೋಸ್ಟ್ ಎಲ್ಲರನ್ನೂ ಸೊ SIR ಸೊ ಡ್ಯೂಟಿಗೆ ಅಂತ ತೊಗೊಂಡಿದ್ದಾರೆ. ಹಾಗಾಗಿ ಅದು ಸ್ವಲ್ಪ ಜನ ಇಲ್ಲ. ಅಂದರೆ ಇಲ್ಲಿ ನೋಡ್ತಿರ್ಬೋದು, ಇಲ್ಲೂ ಕೂಡ 2 ಚೇಂಬರ್ ಇದೆ. 2 ಚೇಂಬರಲ್ಲಿ ಒಬ್ಬರು ಮಾತ್ರ ಸಿಬ್ಬಂದಿ ಬಂದಿದ್ದಾರೆ, ಇನ್ನೊಬ್ಬರು ಸಿಬ್ಬಂದಿ ಬಂದಿಲ್ಲ. ಅಂದರೆ ಪ್ರಮುಖವಾಗಿ ಹೊಸ ದ್ವಿಚಕ್ರ ವಾಹನಗಳ RC ಕಾರ್ಡ್ ಕೊಡುವ ವಿಭಾಗ ಇದು. ಇಲ್ಲಿ ಸಿಬ್ಬಂದಿ ನಿಯೋಜನೆ ಮಾಡಬೇಕಾಗಿತ್ತು, ಆದರೆ ಇಲ್ಲೂ ಕೂಡ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿಲ್ಲ. ಅಂದರೆ ಒಂದಷ್ಟು ಸಿಬ್ಬಂದಿ ಹೇಳ್ತಾ ಇರುವಂಥದ್ದು, ಅಥವಾ ARTO
ಸೇರಿದಂತೆ RTO ಹೇಳ್ತಾ ಇರುವಂಥದ್ದು ಇಲ್ಲ ಎಲ್ಲರೂ ಕೂಡ ಬಹುತೇಕ ಸಿಬ್ಬಂದಿ SIR ಡ್ಯೂಟಿಗೆ ಹೋಗಿದ್ದಾರೆ ಅಂತೇಳಿ. ಆದರೆ ಇನ್ನೊಂದಿಷ್ಟು ಸಿಬ್ಬಂದಿ ಹೇಳ್ತಾರೆ ಬಂದಿದ್ದಾರೆ, ಆಚೆ ಈಚೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಆದರೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟನೆ ಸಿಗ್ತಾ ಇಲ್ಲ. ಸೊ ಈಗಲಾದರೂ ಸಂಬಂಧಪಟ್ಟಂತಹ ಹಿರಿಯ ಅಧಿಕಾರಿಗಳು ಗಮನ ಹರಿಸಬೇಕಾಗತ್ತೆ. ಸರ್ಕಾರದ ಆದೇಶ SIR ಡ್ಯೂಟಿಗೆ ಹೋಗಿದ್ರೆ ಓಕೆ, SIR ಡ್ಯೂಟಿಗೆ ಹೋಗದೆ ಸರಿಯಾದ ಸಮಯಕ್ಕೆ ಬರೆದಿಟ್ಟಿರುವಂಥ ಅಧಿಕಾರಿಗಳ ವಿರುದ್ಧ ಯಾವ ರೀತಿಯಾದಂಥ ಕ್ರಮ ಆಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಉಲ್ಲಾಸ ಸ್ಕಿರ್ವಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.